ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ದೇಹ ಮನಸ್ಸು ಎರಡಕ್ಕೂ ನೆಮ್ಮದಿ ಇದೆ. ಬಂಧುಗಳಿಂದ ಅಪರೂಪದ ಭೇಟಿ ಇರುತ್ತದೆ. ಗೆಳೆಯರ ನೂತನ ಗೃಹ ಪ್ರವೇಶ, ಪಿತ್ರಾರ್ಜಿತ ಆಸ್ತಿಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿಗಳ ವೀಕ್ಷಣೆ, ಎಲ್ಲರ ಆರೋಗ್ಯ ತಕ್ಕ ಮಟ್ಟಿಗೆ ಉತ್ತಮವಾಗಿರುತ್ತದೆ. ಇನ್ನು ವೃಷಭ ರಾಶಿ. ಹೊಸ ಕಾರ್ಯಗಳಿಗೆ ಪೂರ್ವ ಸಿದ್ಧತೆ, ಉದ್ಯೋಗ ಕ್ಷೇತ್ರದ ಗೆಳೆಯರೊಂದಿಗೆ ಭೇಟಿ, ಕೃಷಿ ಕ್ಷೇತ್ರದಲ್ಲಿ ಹೊಸ ಬಗೆಯ ಬೆಳೆಯ ಕುರಿತು ಸಮಾಲೋಚನೆ, ಗೃಹೋತ್ಪನ್ನ ಖಾದ್ಯ ಪದಾರ್ಥಗಳಿಗೆ ಅಧಿಕ ಬೇಡಿಕೆ. ಮಿಥುನ ರಾಶಿ. ಉದ್ಯಮಿಗಳಿಗೆ ಸಮಾಧಾನದ ಸಮಾಚಾರ, ವಸ್ತ್ರ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭ, ತಾಯಿಯ ಕಡೆಯ ಬಂಧುಗಳಿಂದ ಶುಭ ಸಮಾಚಾರ, ಸಂಗೀತ ಶ್ರವಣ, ಭಜನೆ, ಸತ್ಸಂಗಗಳಲ್ಲಿ ಕಾಲಯಾಪನೆ. ಕಟಕ ರಾಶಿ. ವ್ಯವಹಾರದ ಅಭಿವೃದ್ಧಿಯ ಕುರಿತು ಸವಿವರ ವಿಮರ್ಶೆ, ಕಿರಿಯ ಬಂಧುವಿನ ವಿದ್ಯಾರ್ಜನೆಗೆ ಸಹಾಯ, ಸಹೋದ್ಯೋಗಿಗಳಿಂದ ಸೌಹಾರ್ದ ಭೇಟಿ, ಗೃಹೋತ್ಪನ್ನಗಳಿಗೆ ವ್ಯಾಪಕ ಬೇಡಿಕೆ, ಆಸ್ಪತ್ರೆಗೆ ಭೇಟಿ ಇತ್ತು ರೋಗಿಗಳಿಗೆ ಸಾಂತ್ವನ. ಸಿಂಹರಾಶಿ. ದೂರದ ಊರಿನಿಂದ ಬಂಧುಗಳ ಆಗಮನ, ವಿವಾಹಿತರ ಹುಡುಗರಿಂದ ಸೂಕ್ತ ಬಾಳ ಸಂಗಾತಿಗೆ ಶೋಧ, ಉದ್ಯಮಿ ಬಂಧುಗಳೊಡನೆ ಸಹಚಿಂತನೆ, ಪೂರ್ಣಗೊಳ್ಳದ ಕಾಮಗಾರಿಗಳ ಸಮಸ್ಯೆ. ಕನ್ಯಾ ರಾಶಿ. ಕ್ರಿಯಾಶೀಲರಿಗೆ ಕೆಲಸದ ಬದಲಾವಣೆಯಲ್ಲೇ ವಿಶ್ರಾಂತಿಯ ಅನುಭವ, ಸ್ಥಳೀಯ ಅಭಿವೃದ್ಧಿ ಯೋಜನೆಗಳ ಕುರಿತು ಪ್ರಮುಖರೊಂದಿಗೆ ಸಮಾಲೋಚನೆ, ಸ್ವಂತ ವ್ಯವಹಾರದ ಸಂಬಂಧ ಸಣ್ಣ ಪ್ರವಾಸ ಸಂಭವ, ರಕ್ತದಾನ ಮಾಡುವ ಅವಕಾಶ. ತುಲಾರಾಶಿ. ಅಸಾಧ್ಯವೆಂದು ಎಣಿಸಿದ ಕಾರ್ಯಗಳು ಪೂರ್ಣವಾಗುತ್ತವೆ, ಹಾಗೆಯೇ ಸುಲಭವಾಗುತ್ತವೆ. ಬಾಲ್ಯದ ಒಡನಾಡಿಯ ನಿರೀಕ್ಷಿತ ಭೇಟಿ ಇದೆ. ಕೃಷಿ ಕ್ಷೇತ್ರಕ್ಕೆ ಭೇಟಿ ಇತ್ತು, ಕಾರ್ಯ ವೀಕ್ಷಣೆ, ಹರಿಕಥಾ ಶ್ರವಣದಲ್ಲಿ ಪಾಲ್ಗೊಳ್ಳುವ ಸಮಯ. ವೃಶ್ಚಿಕ ರಾಶಿ. ಅನಿರೀಕ್ಷಿತ ಮೂಲಗಳಿಂದ ಧನದ ಆಗಮನ, ಕ್ರೀಡಾ ಕ್ಷೇತ್ರದಲ್ಲಿ ಮಕ್ಕಳ ಸಾಧನೆಗೆ ಸರ್ವತ್ರ ಪ್ರಶಂಸೆ, ಕೃಷಿ ಕ್ಷೇತ್ರಕ್ಕೆ ಪ್ರವೇಶದಿಂದ ಕಿರಿಯರಿಗೆ ಹೊಸ ಬದುಕಿನ ಆಸೆ, ಪಾಲುದಾರಿಕೆಯಲ್ಲಿ ಹೈನೋದ್ಯಮ ಆರಂಭ. ಧನುರಾಶಿ. ತಾತ್ಕಾಲಿಕ ಹಿನ್ನಡೆಗಳಿಂದ ಬಿಡುಗಡೆ, ಸಹೋದ್ಯೋಗಿ ಮಿತ್ರರೊಂದಿಗೆ ಪ್ರಾಕೃತಿಕ ತಾಣಕ್ಕೆ ಭೇಟಿ, ಸಮಾಜದ ಸಮಗ್ರ ಏಳಿಗೆ, ಪರಿಸರ ಸ್ವಚ್ಛತೆಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ದೇವತಾನುಗ್ರಹ ಉತ್ತಮ. ಮಕರ ರಾಶಿ. ಸಾಮೂಹಿಕ ದೇವತಾರ್ಚನೆಯಲ್ಲಿ ಪಾಲ್ಗೊಳ್ಳುವ ಸಂದರ್ಭ, ಗುರು ಸಮಾನ ವ್ಯಕ್ತಿಯಿಂದ ಮನೆಗೆ ಭೇಟಿ, ಧಾರ್ಮಿಕ ಗ್ರಂಥ ವಾಚನ, ಆಪ್ತ ಸಲಹೆಯಿಂದ ವ್ಯಕ್ತಿತ್ವ ವಿಕಾಸ ಕಾರ್ಯದಲ್ಲಿ ಮುನ್ನಡೆ, ತಂದೆಯ ಕಡೆ ಬಂಧುಗಳ ಮನೆಯಲ್ಲಿ ಶುಭ ಕಾರ್ಯಗಳು. ಕುಂಭರಾಶಿ. ವೈವಿಧ್ಯಮಯ ಕಾರ್ಯಗಳಿಂದ ಮನೋಲ್ಲಾಸ, ವಿರಾಮದ ದಿನದಲ್ಲೂ ಹೊಸ ಕಾರ್ಯಗಳನ್ನು ನಿರ್ವಹಿಸಲು ಆಹ್ವಾನ, ಬಂಧುಗಳ ಮನೆಯಲ್ಲಿ ಶುಭ ಸಮಾರಂಭ, ಗ್ರಾಹಕರ ಬೇಡಿಕೆಗಳಿಗೆ ಶೀಘ್ರ ಸ್ಪಂದನೆ, ಗೃಹಿಣಿಯರ ಸ್ವ ಉದ್ಯೋಗ ಯೋಜನೆಗಳು ಜಯಬೇರಿ. ಇನ್ನು ಕೊನೆಯದಾಗಿ ಮೀನರಾಶಿ. ಶನಿ ಪ್ರಭಾವದಿಂದ ಕಾರ್ಯವಿಳಂಬ, ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ವಿಶೇಷ ಪ್ರಯತ್ನ, ವೃತ್ತಿರಂಗದ ಮಿತ್ರರೊಡನೆ ಸಮಾಲೋಚನೆ, ಸಾಮಾಜಿಕ ಕಾರ್ಯಗಳಿಂದ ಕೀರ್ತಿವರ್ಧನೆ, ದಾಂಪತ್ಯ ಜೀವನ ಸುಖಮಯ, ಸಂಸಾರದಲ್ಲಿ ಪ್ರೀತಿ ಹಾಗೂ ವಿಶ್ವಾಸ ವೃದ್ಧಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.